ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಶೀಸ್ ಕಿಚನ್. ಇವತ್ತು ಬೆಂಡೆಕಾಯಿ ಗೊಜ್ಜನ್ನ ಹೇಗೆ ತಯಾರಿಸಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಹೆಚ್ಚಿರುವ ಬೆಂಡೆಕಾಯಿ ಇದೆ, ಒಂದು ಹಿಡಿ ತೆಂಗಿನಕಾಯಿ, ಮತ್ತೆ ಒಂದು ಟೊಮೆಟೊ, 4 ಬೆಳ್ಳುಳ್ಳಿ, 2 ಈರುಳ್ಳಿ, ಮತ್ತೆ ಕೊತ್ತಂಬರಿ, ಕರಿಬೇವಿನ ಸೊಪ್ಪು. ಈಗ ಮಾಡುವ ವಿಧಾನವನ್ನ ತೋರಿಸುತ್ತೇವೆ. ಇಲ್ಲಿ ಸಾಂಬಾರ್ ಪುಡಿ 1 ಸ್ಪೂನ್, ಒಂದು ಚಿಟಿಕೆ ಅರಿಶಿನ ಪುಡಿ ಇದೆ. ನಾವು ಬೆಂಡೆಕಾಯನ್ನು ಹುರಿದುಕೊಂಡಿದ್ದೀವಿ. ಇದಕ್ಕೆ 2 ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕಿದ್ದೀವಿ, ಸನ್ಫ್ಲವರ್ ರಿಫೈಂಡ್ ಆಯಿಲ್. ಇಲ್ಲಿ ಈರುಳ್ಳಿಯನ್ನು ಬೇಯಿಸ್ಕೊಂಡಿದ್ದ ತಕ್ಷಣ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀವಿ. ಇನ್ನು ಬೇಯ್ತಾ ಇದೆ. ಇಲ್ಲಿ ರುಬ್ಬಿರೋ ಖಾರ ಇದೆ, ಒಂದಿಡಿ ತೆಂಗಿನಕಾಯಿ, 1 ಸ್ಪೂನ್ ಸಾಂಬಾರ್ ಪುಡಿ, ಮತ್ತೆ ಒಂದು ಚಿಟಿಕೆ ಅರಿಶಿನ ಹಾಕೊಂಡು ರುಬ್ಬಿಸಿದ್ದೀವಿ, ಮತ್ತೆ 4 ಬೆಳ್ಳುಳ್ಳಿ ಹಾಕೊಂಡು ರುಬ್ಬಿಸಿದ್ದೀವಿ. ಈಗ ಟೊಮೆಟೊ ಬೆಂದಿದೆ, ಅದಕ್ಕೆ ಇವಾಗ ಖಾರ ಹಾಕಬೇಕಾಗಿದೆ. ಈಗ 2 ಗ್ಲಾಸ್ ನೀರು ಹಾಕಿದ್ದೀವಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಕುದಿಸ್ಬೇಕು, ಒಂದು 10 ನಿಮಿಷ ಕುದಿಸ್ಬೇಕು. ಮತ್ತೆ ಈಗ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀವಿ. ಈಗ 10 ನಿಮಿಷ ಕುದಿಸ್ಬೇಕು. ಈಗ ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿದೆ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಉಪ್ಸಾರು ಮಾಡೋದನ್ನ ತೋರಿಸ್ತೇವೆ.